ಪ್ರೆಗ್ನೆನ್ಸಿದ 7ನೇ ವಾರ. ಇದು ನಾವೇನು ಪ್ರೆಗ್ನೆನ್ಸಿದ ಶೃಂಖಲಾ ವೀಕ್ ಬೈ ವೀಕ್ ಏನು ಚಾಲೂ ಮಾಡಿದ್ದು, ಇದರ ಒಳಗೆ ಇವತ್ತು ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿದ 7ನೇ ವಾರ 7th ವೀಕ್ ಆಫ್ ಪ್ರೆಗ್ನೆನ್ಸಿ. ಇದರ ಒಳಗೆ ತಾಯಿ ಶರೀರ ಒಳಗೆ ಏನು ಚೇಂಜಸ್ ಆಕತಿ ಮತ್ತು ಬೇಬಿ ಶರೀರ ಒಳಗೆ ಏನು ಚೇಂಜಸ್ ಆಕತಿ ಮತ್ತು ತಾಯಿ ಏನೇನು ಕೇರ್ ಮಾಡ್ಬೇಕ್ರಿ ಇದರ ಬಗ್ಗೆ ಡೀಟೇಲ್ ಒಳಗೆ ತಿಳ್ಕೊಳ್ಳೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡೆ, ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿಸ್ಟ್ ಸಿನ್ಸ್ ಲಾಸ್ಟ್ 25 years. ಈಗ ಮಟ್ಟ ನಾವು ಪ್ರೆಗ್ನೆನ್ಸಿದ 6th ವೀಕ್ ಮಟ್ಟ ಡೀಟೇಲ್ ಒಳಗೆ ಮೊದಲಿಂದ ವಿಡಿಯೋ ಒಳಗೆ ಹೇಳಿದ್ದೇನೆ. ನೀವು ಇದು ನೋಡಿಲ್ಲ ಅಂದ್ರೆ ಹೋಗಿ ಪ್ಲೀಸ್ ಚೆಕ್ ಮಾಡಿರಿ. ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿದ 7th ವೀಕ್ ಆಫ್ ಪ್ರೆಗ್ನೆನ್ಸಿ. ಈ ಟೈಮ್ಗೆ ಪಾಪು ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ನೋಡೋಣ. ಫಸ್ಟ್ ಪಾಪು ಅಂದ್ರೆ ಈ ಟೈಮ್ಗೆ ಒಂದು ಸಣ್ಣ ಬ್ಲೂಬೆರಿ ಅಷ್ಟು ಸೈಜ್ ಅಂದ್ರೆ 1.2 to 1.5 ಸೆಂಟಿಮೀಟರ್ ಅಷ್ಟು ಪಾಪುದ ಸೈಜ್ ಇರ್ತೈತಿ. ಅಷ್ಟು ಸಣ್ಣ ಸೈಜ್ ಇರ್ತೈತಿ. ಮತ್ತು ಈ ಟೈಮ್ ಪಾಪುದ ಗ್ರೋತ್ ಫಾಸ್ಟ್ ಆಕತಿ. ಪಾಪುದ ಬ್ರೈನ್ದ ಸೆಲ್ಸ್ ಫಾಸ್ಟ್ ಡೆವಲಪ್ ಆಕತಿ. ಆಲ್ಮೋಸ್ಟ್ 100+ ಸೆಲ್ಸ್ ಒಂದು ದಿವ್ಸಕ್ಕೆ ತಯಾರಾಗ್ತೈತಿ. ಮತ್ತು ಪಾಪುದ ಕಣ್ಣು, ಮೂಗು, ಲಿಂಬ್ ಬರ್ಡ್ಸ್, ಕೈ ಕಾಲು ಬರ್ಡ್ಸ್ ಡೆವಲಪ್ ಆಗೋಕೆ ಸ್ಟಾರ್ಟ್ ಆಗ್ತೈತಿ. ಪಾಪುದ ಹಾರ್ಟ್ ಬೀಟ್ ಚಾಲೂ ಆಗ್ತೈತಿ. ಈ ಟೈಮ್ಗೆ ಬೇಬಿದ ಹಾರ್ಟ್ ಬೀಟ್ ಆಲ್ಮೋಸ್ಟ್ 140 to 160 beats per minute ಸ್ಕ್ಯಾನಿಂಗ್ ಒಳಗೆ ಕಾಣ್ತೈತಿ. ಮತ್ತು ಒಳಗಿಂದ ಆರ್ಗನ್ಸ್ ಅವಯವಗಳು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಲಿವರ್, ಕಿಡ್ನಿ ಇದು ಎಲ್ಲ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಮತ್ತು ಒಕ್ಕಳ ಅಂಬಿಲಿಕಲ್ ಕಾರ್ಡ್, ಈ ಒಕ್ಕಳ ಥ್ರೂ ತಾಯಿ ಮತ್ತು ಪಾಪು ಒಬ್ಬರಿಗೆ ಒಬ್ಬರು ಅಟ್ಯಾಚ್ ಆಗಿದ್ದಿರ್ತೈತಿ. ಈ ಒಕ್ಕಳದ ಬ್ಲಡ್ ಸಪ್ಲೈ ಸ್ಟಾರ್ಟ್ ಆಕತಿ. ಪಾಪುಗೆ ಪೋಷಣಗಳು ತಾಯಿಯಿಂದ ಅಂಬಿಲಿಕಲ್ ಕಾರ್ಡ್ ಥ್ರೂ ಸಿಗ್ತೈತಿ. ಅದಕ್ಕೆ ಈ ಟೈಮ್ಗೆ ಅಂಬಿಲಿಕಲ್ ಕಾರ್ಡ್ ಒಕ್ಕಳ ಡೆವಲಪ್ ಆಗ್ತೈತಿ. ಇನ್ನೂ ಹೊರಗೆ ನೀವು ಸ್ಕ್ಯಾನಿಂಗ್ ಮಾಡಿಲ್ಲ ಅಂದರೆ ಡಾಕ್ಟರ್ ಕಡೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ರಿ. ಈಗ ತಾಯಿ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ನೋಡೋಣ. ತಾಯಿಗೆ ಮಾರ್ನಿಂಗ್ ಸಿಕ್ನೆಸ್, ವಾಮಿಟಿಂಗ್, ಉಬ್ಬಳಿಕ, ಆಮೇಲೆ ಮತ್ತು ಗ್ಯಾಸ್ ಪ್ರಾಬ್ಲಮ್, ಮೇಲಿಂದ ಹೊಟ್ಟೆ ಉಬಾರ ಹಂಗೆ ಅನ್ನಿಸ್ಬೋದು, ಸುಸ್ತು ಅನ್ನಿಸ್ಬೋದು, ಮತ್ತು ಬ್ರೆಸ್ಟ್ ಟೆಂಡರ್ನೆಸ್, ಬ್ರೆಸ್ಟ್ ಪೇನ್ ಹಂಗೆ ಅನ್ನಿಸ್ಬೋದು. ಇದು ಎಲ್ಲ ಈ ಟೈಮ್ಗೆ ಮಾಮೂಲಿ ಚೇಂಜಸ್. ಇದು ಎಲ್ಲ ತಾಯಿಗೆ ಆಗ್ಬೋದು. ಇದರ ಒಳಗೆ ಸಪೋಸ್ ತಾಯಿಗೆ ಭಾಳ ಜೋರು ಪ್ರಮಾಣದಲ್ಲಿ ಹೊಟ್ಟೆ ನೋವು ಇದೆ ಮತ್ತು ಬ್ಲೀಡಿಂಗ್ ಇದೆ, ಸ್ಪಾಟಿಂಗ್ ಇದೆ, ಹಾಗೇನಿದ್ರೆ ಅವ್ರು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ಬೇಕ್ರಿ. ಮತ್ತು ಈಗ ನೋಡೋಣ ತಾಯಿ ಏನೇನು ಕೇರ್ ಮಾಡ್ಬೇಕ್ರಿ, ಏನು ಮಾಡ್ಬೇಕ್ರಿ ಈ ಟೈಮ್ಗೆ. ಫಸ್ಟ್ ತಾಯಿ ಪ್ರಿನೆಟಲ್ ವಿಟಮಿನ್ಸ್, ಫೋಲಿಕ್ ಆ್ಯಸಿಡ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಫೋಲಿಕ್ ಆ್ಯಸಿಡ್ ಸ್ಟಾರ್ಟ್ ಮಾಡ್ಬೇಕ್ರಿ. ಮತ್ತು ಸ್ವಲ್ಪ ಊಟ ಹಗಲೆಲ್ಲ ಮಾಡ್ಬೇಕ್ರಿ. ಇದರಿಂದ ಅವ್ರದ್ದು ನಾಸಿಯಾ, ವಾಮಿಟಿಂಗ್ ಕಡಿಮೆ ಆಗ್ತೈತಿ. ಮತ್ತು ನೀರು ಜಾಸ್ತಿ ಪ್ರಮಾಣದಲ್ಲಿ ಕುಡಿಬೇಕ್ರಿ. 7 ಇಂದ 8 ಗ್ಲಾಸ್ ಒಂದು ದಿವ್ಸಕ್ಕೆ ಕನಿಷ್ಠ ನೀರು ಕುಡಿಬೇಕ್ರಿ. ನೀರಿಗೆ ಹೆಚ್ಚಿಗೆ ಕೊಡೋದ್ರಿಂದ ತಾಯಿಗೆ ಎನರ್ಜೆಟಿಕ್ ಅನ್ನಿಸ್ತೈತಿ. ಸುಸ್ತು ಆಗೋದ ಪ್ರಮಾಣ ಕಡಿಮೆ ಆಗ್ತೈತೆ. ಮತ್ತು ರೆಸ್ಟ್, ಸ್ಲೀಪ್ 7 ಇಂದ 8 ತಾಸು ಮಿನಿಮಮ್ ನಿದ್ದೆ ಅವಶ್ಯಕತೆ ಇರ್ತೈತಿ. ಅದು ತಾಯಿ ಈ ಟೈಮ್ಗೆ ತೊಗೋಬೇಕ್ರಿ. ಮೈಲ್ಡ್ ಎಕ್ಸರ್ಸೈಸ್ ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡು ಮಾಡ್ಬೋದು. ಈ ಟೈಮ್ಗೆ ತಾಯಿ ಏನೇನು ಮಾಡಬಾರ್ದು, ಡೋಂಟ್ ಡ್ಯೂರಿಂಗ್ ದಿಸ್ ಪ್ರೆಗ್ನೆನ್ಸಿ ಏನು ಮಾಡ್ಬೇಕ್ರಿ, ಏನು ಮಾಡಬಾರ್ದು, ಯಾವ ವಸ್ತು ಮಾಡಬಾರ್ದು. ಕಚ್ಚಾ ಪಪ್ಪಯ್ಯ ಮತ್ತು ಪೈನಾಪಲ್, ರಾ ಪಪ್ಪಯ್ಯ, ಪೈನಾಪಲ್ ತಿನ್ನಬಾರ್ದು. ಸ್ಮೋಕಿಂಗ್, ಆಲ್ಕೋಹಾಲ್, ಧೂಮ್ರಪಾನ್ ಇಂಥ ಏನು ಚಟ ಇದ್ರೆ ಬಂದ್ ಮಾಡ್ಬೇಕ್ರಿ. ಸ್ಟ್ರೆಸ್ ತಗೋಬಾರ್ದು, ಟೆನ್ಷನ್ ತಗೋಬಾರ್ದು, ರೆಸ್ಟ್ ಮಾಡ್ಬೇಕ್ರಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಬೇಕ್ರಿ. ಹಂಗೆ ಅಂಗಡಿ ಒಳಗೆ ಹೋಗಿ ಓವರ್ ದ ಕೌಂಟರ್ ಯಾವುದೋ ಮೆಡಿಸಿನ್ ಫಾರ್ಮಸಿಸ್ಟ್ ಕಡೆ ತೊಗೊಂಡು ನುಂಗಬಾರ್ದು. ಯಾಕೆ ಈ ಟೈಮ್ಗೆ ಆರ್ಗನೋಜೆನೆಸಿಸ್ ಪೀರಿಯಡ್ ನಾವು ಹೇಳ್ತೀವಿ. ಈ ಟೈಮ್ಗೆ ಪಾಪುದ ಆರ್ಗನ್ಸ್ ಡೆವಲಪ್ ಆಗುತ್ತೆ. ಅದಕ್ಕೆ ಯಾವುದೇ ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ವಿರುದ್ಧ ನೀವು ತಗೊಳಕ್ಕೆ ಹೋಗ್ಬೇಡ್ರಿ. ಈಗ ನೋಡೋಣ ಡಯಟ್ ಒಳಗೆ ತಾಯಿ ಏನು ಚೇಂಜಸ್ ಮಾಡ್ಬೇಕ್ರಿ. ಊಟ ಒಳಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪಿನ ಪದಾರ್ಥ, ಇದರ ಒಳಗೆ ಫೋಲಿಕ್ ಆ್ಯಸಿಡ್, ಐರನ್ ಹೆಚ್ಚಿಗೆ ಇರ್ತೈತಿ, ಅದನ್ನು ನೀವು ತಿನ್ಬೇಕ್ರಿ. ಮತ್ತು ಡ್ರೈ ಫ್ರೂಟ್ಸ್, ಬಾಳೆಹಣ್ಣು, ತೆಂಗಿನಕಾಯಿ ನೀರು ಹೆಚ್ಚಿಗೆ ಪ್ರಮಾಣದಲ್ಲಿ ತಗೊಳ್ಳಿ. ಇದರಿಂದ ತಾಯಿಗೆ ಎನರ್ಜೆಟಿಕ್ ಫೀಲ್ ಆಕತಿ, ಸುಸ್ತು ಪ್ರಮಾಣ ಕಡಿಮೆ ಆಗ್ತೈತಿ. ಈಗ ಸ್ಕ್ಯಾನ್ ಆ್ಯಂಡ್ ಸಪ್ಲಿಮೆಂಟ್ ನೋಡೋಣ. ಈ ಟೈಮ್ಗೆ ಸ್ಕ್ಯಾನಿಂಗ್ ಮಾಡಿಸ್ಲೇಬೇಕ್ರಿ. ಸ್ಕ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದಿಸ್ ಟೈಮ್. ಯಾಕಂದರೆ ಫಸ್ಟ್ ಈ ಟೈಮ್ಗೆ ನೀವು ಸ್ಕ್ಯಾನಿಂಗ್ ಮಾಡಿದ್ರೆ ನಿಮ್ದು ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತೈತಿ. ಎರಡನೇದು ಪ್ರೆಗ್ನೆನ್ಸಿದು ಪಾಪುದ ಹಾರ್ಟ್ ಬೀಟ್ ಇದೆ ಅವ್ರು ಇಲ್ವಾ, ಪಾಪು ಜೀವಂತ ಐತಿ ಇಲ್ಲ ಅದು ಗೊತ್ತಾಗ್ತೈತಿ.
ಎರಡನೇದು ನಿಮ್ದು ಸಿಂಗಲ್ ಪ್ರೆಗ್ನೆನ್ಸಿ ಐತಿ ಟ್ವಿನ್ಸ್ ಐತಿ ಮಲ್ಟಿಪಲ್ ಪ್ರೆಗ್ನೆನ್ಸಿ ಐತಿ ಅದು ಗೊತ್ತಾಗ್ತದೆ. ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಬೇಕ್ರಿ. ನೀವು ಡಾಕ್ಟರ್ ಕಡೆ ಹೋಗಿ ಕನ್ಸಲ್ಟ್ ಮಾಡಿದ್ಮೇಲೆ ಡಾಕ್ಟರ್ ನಿಮ್ದು ಸ್ಕ್ಯಾನಿಂಗ್ ಮಾಡ್ತಾರೆ. ಮತ್ತು ನಿಮ್ದು ಬಿ ಪಿ ಚೆಕ್ ಮಾಡ್ತಾರೆ. ಈ ಟೈಮ್ ಬಿ ಪಿ ಚೆಕ್ ಮಾಡಿಸ್ಬೇಕ್ರಿ. ಅಕಸ್ಮಾತ್ ನಿಮ್ಮ ಬಿ ಪಿ ಹೈ ಇದ್ರೆ ಅದ್ರ ಪ್ರಕಾರ ಗುಳಿಗೆ ಕೊಡ್ತಾರೆ. ಮತ್ತು ನಿಮ್ದು ವೇಟ್ ಚೆಕ್ ಮಾಡ್ತಾರೆ. ಮತ್ತು ಸಪೋಸ್ ನೀವು ಮೊದಲಿಂದ ಏನು ಮೆಡಿಸಿನ್ಸ್ ತೊಗೊತಾರೆ ಇದ್ರ ನೀವು ಡಾಕ್ಟರ್ಗೆ ಹೇಳ್ಬೇಕ್ರಿ. ನಿಮ್ದು ಥೈರಾಯ್ಡ್ ಪ್ರಾಬ್ಲಮ್ ಐತಿ, ಡಯಾಬಿಟೀಸ್ ಇತ್ತು, ಬೇರೆ ಏನು ಮೊದಲಿಂದ ಕಾಯಿಲೆ ಪ್ರೆಗ್ನೆನ್ಸಿಗಿಂತ ಮೊದಲು ನೀವು ಯಾವುದೇ ಮೆಡಿಸಿನ್ ತೊಗೊತಾ ಇದ್ರೆ ನೀವು ಡಾಕ್ಟ್ರಿಗೆ ಹೇಳ್ಬೇಕ್ರಿ. ಅದ್ರ ಪ್ರಕಾರ ಡಾಕ್ಟರ್ ಚೇಂಜ್ ಮಾಡ್ತಾರೆ, ಇಲ್ಲಾಂದ್ರೆ ಸ್ಟಾಪ್ ಮಾಡ್ತಾರೆ. ಇದು ನೀವು ಕೇರ್ ಮಾಡ್ಬೇಕ್ರಿ. ಮತ್ತು ಇಮೋಷ್ನಲ್ ಸಪೋರ್ಟ್ ಡ್ಯೂರಿಂಗ್ ಈಗ ಪ್ರೆಗ್ನೆನ್ಸಿ ಅಂದ್ರೆ ಬರೀ ಶಾರೀರಿಕ ಚೇಂಜಸ್ ಆಕತಿ ಹಂಗಿಲ್ಲ. ತಾಯಿಗೆ ಇಮೋಷ್ನಲ್ ಚೇಂಜಸ್ನ ಆಕತಿ, ಮೂಡ್ ಸ್ವಿಂಗ್ಸ್ ಆಗ್ತತಿ, ಟೆನ್ಷನ್ ಬರ್ತೈತಿ. ಅದಕ್ಕೆ ಈ ಟೈಮ್ಗೆ ತಾಯಿಗೆ ಫ್ಯಾಮಿಲಿದ ಸಪೋರ್ಟ್ ಇಂಪಾರ್ಟೆಂಟ್ ಐತಿ. ಅದಕ್ಕೆ ಪೂರಾ ಫ್ಯಾಮಿಲಿ ಮದರ್ಗೆ ತಾಯಿಗೆ ಒಂದು ಸಪೋರ್ಟ್ ಕೊಡ್ಬೇಕ್ರಿ. ಅದೆಲ್ಲ ಅವಶ್ಯಕತೆ ಇರ್ತೈತಿ. ಸೊ ಟು ಕನ್ಕ್ಲೂಡ್ ಇನ್ ದಿಸ್ ವಿಡಿಯೋ, ಪ್ರೆಗ್ನೆನ್ಸಿದ 7ನೇ ವಾರ, ಈ ವಾರ ಒಳಗೆ ಪಾಪುದ ಡೆವಲಪ್ಮೆಂಟ್ ಫಾಸ್ಟ್ ಆಗ್ತೈತಿ. ಅದಕ್ಕೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ಬೇಕ್ರಿ. ಯಾವುದೇ ಮೆಡಿಸಿನ್ ಡಾಕ್ಟರ್ ಅಡ್ವೈಸ್ ವಿರುದ್ಧ ನೀವು ತೊಗೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಟೈಮ್ ಟು ಟೈಮ್ ಡಾಕ್ಟ್ರಿಗೆ ನೀವು ಡಾಕ್ಟರ್ ಕಡೆಯಿಂದ ಚೆಕಪ್ ಮಾಡಿಸ್ರಿ, ಕನ್ಸಲ್ಟ್ ಮಾಡಿರಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕಾಲಜಿ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ. ಯಾರು ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟ್ ಮಾಡಕ್ತಾರೆ ಅವ್ರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.